ನಿಮ್ಮದು ವೃಶ್ಚಿಕ ರಾಶಿನ. ಭಾಗ್ಯದಲ್ಲಿ ಗುರು ಮತ್ತು ಶುಕ್ರನ ಬಲದಿಂದಾಗಿ ಜುಲೈ ತಿಂಗಳು ನಿಮ್ಗೆ ಏನೆಲ್ಲ ಅದೃಷ್ಟ ಒದಗಿ ಬರುತ್ತೆ ಅನ್ನೋದನ್ನು ಈ ವಿಡಿಯೋದ ನಾನು ತಿಳಿಸ್ಕೊಡ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೂ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಏನು ಅದೃಷ್ಟಗಳು ಅಂತ ಹೇಳಿದ್ರೆ, ಮೊದಲು ಉದ್ಯೋಗ ವಿಚಾರ ಅಂತ ಬಂದಾಗ ನೀವು ಯಾರಾದರೂ ಟ್ರಾನ್ಸ್ಫರ್ ಆಗಬೇಕು ಅಥವಾ ಕೆಲಸವನ್ನು ಚೇಂಜ್ ಮಾಡಬೇಕು ಅನ್ನೋರಿಗೆ ಒಂದು ಉತ್ತಮ ಸದಾವಕಾಶ ಒದಗಿ ಬರುವಂಥದ್ದಾಗಿರ್ಬೋದು. ನಂತರವಾಗಿ ಹೊಸ ಇನ್ವೆಸ್ಟ್ಮೆಂಟು, ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕು ಅಥವಾ ನಿಮ್ಮ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋರಿಗೆ ಇದೊಂದು ಉತ್ತಮ ಗಳಿಗೆ ಆಗಿರುವಂಥದ್ದು. ಮತ್ತು ಮೇಲಾಧಿಕಾರಿಗಳಿಂದ, ನಿಮ್ಮ ಹೈಯರ್ ಅಥಾರಿಟಿಗಳಿಂದ ಒಂದು ಉನ್ನತ ಸ್ಥಾನಮಾನ, ಒಂದು ಗೌರವ ಜಾಸ್ತಿ ಆಗಿ ಈ ಒಂದು ತಿಂಗಳು ನಿಮಗೆ ಬರಲಿದೆ. ಮತ್ತು ಫಿನಾನ್ಷಿಯಲ್ ವಿಚಾರ, ಹಣಕಾಸಿನ ವಿಚಾರ ಅಂತ ಬಂದಾಗ ಒಂದು ಹಣಕಾಸಿನ ಒಂದು ಫ್ಲೋಯಿಂಗ್ ಚೆನ್ನಾಗಿ ನಡೀತಾ ಹೋಗುತ್ತೆ ನಿಮಗೆ ಈ ಒಂದು ತಿಂಗಳು. ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ಶುಭ ಕಾರ್ಯಗಳಿಗೆ ಹೆಚ್ಚಿನ ಕಾಸನ್ನೇ ವ್ಯಯ ಮಾಡುವಂತಕ್ಕಂಥ ಸಂಭವ ಆಗಿರುತ್ತೆ. ಮತ್ತು ಸಾಲದಿಂದ ಮುಕ್ತಿ ಹೊಂದಲಿಕ್ಕೆ ಈ ಒಂದು ಮಾಸ ನಿಮಗೆ ತುಂಬ ಹೆಲ್ಪ್ ಮಾಡುವಂಥದ್ದು. ಹಾಗೆ ಕುಟುಂಬ ಮತ್ತು ವೈವಾಹಿಕ ಜೀವನ ಅಂತ ಬಂದಾಗ 7ನೇ ಮನೆಯಲ್ಲಿ ಕುಜದೃಷ್ಟಿಯಿಂದಾಗಿ ಸ್ವಲ್ಪ ನಿಮ್ಮಲ್ಲೇ ವೈಮನಸ್ಸುಗಳು, ಚರ್ಚೆಗಳು ಉಂಟಾಗ್ತಕ್ಕಂಥದ್ದು ಇರುತ್ತೆ. ಕೋಪನ ಕಂಟ್ರೋಲ್ ಮಾಡೋದು ಬಹಳ ಮುಖ್ಯ ಆಗಿರುತ್ತೆ ನೀವು. ಮತ್ತು ಅನಗತ್ಯ ಚರ್ಚೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಜುಲೈ 16 ನಂತರ ಸ್ವಲ್ಪ ಕುಟುಂಬದೊಟ್ಟಿಗೆ ಒಂದು ಹೊಸ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತೀರಿ. ಮತ್ತು ನಿಮ್ಮ ಕುಟುಂಬದವರೊಟ್ಟಿಗೆ ನೀವು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಕೂಡ ಈ ಒಂದು ತಿಂಗಳಲ್ಲಿ ಮಾಡುವಂಥದ್ದಿರುತ್ತೆ. ಹಾಗೆ ಪ್ರೀತಿ ಪ್ರೇಮ ವಿಚಾರದಲ್ಲಾಗಿರ್ಬೋದು, ದಾಂಪತ್ಯದಲ್ಲಾಗಿರ್ಬೋದು, ಸಂಗಾತಿಯೊಟ್ಟಿಗೆ ಒಂದು ಉತ್ತಮ ಬಾಂಧವ್ಯ ಮತ್ತು ಉತ್ತಮ ಮಾತುಕತೆಯಿಂದ ಆ ಒಂದು ಸಂಬಂಧ ಇನ್ನೂ ಹೆಚ್ಚಿನ ರೀತಿ ವೃದ್ಧಿಯನ್ನು ಕಾಣೋದಾಗಿರುತ್ತೆ. ಆರೋಗ್ಯ ವಿಚಾರ ಅಂತ ಬಂದಾಗ ಸ್ವಲ್ಪ ರಾಹುವಿನ ಪ್ರಭಾವದಿಂದಾಗಿ ನಿಮಗೆ ಅಸ್ಥಿರತೆ, ಆತಂಕ ಜಾಸ್ತಿ ಆಗುವಂತಕ್ಕಂಥ ಸಂಭವ ಇರುತ್ತೆ. ತಿಂಗಳ ಆರಂಭದಲ್ಲಿ ಕಣ್ಣಿಗೆ ಸಂಬಂಧಪಟ್ಟ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಬಾಧೆಗಳು ನಿಮಗೆ ತೊಂದರೆ ಕೊಡುವಂಥದ್ದಾಗಿರ್ಬೋದು. ನಂತರವಾಗಿ ಆಹಾರದ ಕ್ರಮಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸೋದು ಬಹಳ ಇಂಪಾರ್ಟೆಂಟು. ಪರಿಹಾರವಾಗಿ ಹನುಮಾನ್ ಚಾಲಿಸವನ್ನು ಪಠನೆ ಮಾಡಿ, ಹಾಗೆ ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಗುರುವಾರದ ದಿನ ಮನೆಯಲ್ಲಿ ಆಗಿರ್ಬೋದು, ಮನೆಯಿಂದ ಹೊರಗಡೆ ಆಗಿರ್ಬೋದು, ಯಾರಾದರೂ ಹಿರಿಯರು ಅಥವಾ ಬಡವರು ಸಿಕ್ಕಿದ್ರೆ ಅವರಿಗೆ ಸಿಹಿ ಪದಾರ್ಥಗಳನ್ನು ದಾನ ಮಾಡ್ತಾ ಬನ್ನಿ. ಇರುವಂಥ ಸಣ್ಣ ಪ್ರಮಾಣದ ಕಷ್ಟಗಳಿಂದ ಹೊರಗಡೆ ಬರ್ತೀರಿ. ಹೆಚ್ಚಿನ ಮಾಹಿತಿಗಳಿಗಾಗಿ ಸ್ಕ್ರೀನಲ್ಲಿ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ.